ಗಿಲ್ಲಿ ಚಿತ್ರದ ನಿರ್ದೇಶಕನಿಗಿದೆ ರಾಕಿಂಗ್ ಸ್ಟಾರ್ ಯಶ್ ನಂಟು. ಬಿಗ್ ಬಾಸ್ ಗೆದ್ದ ನಂತರ ಈಗ ಹೀರೋ ಆಗಿ ಲಾಂಚ್ ಆಗುತ್ತಿದ್ದಾರೆ ಗಿಲ್ಲಿ ನಟ ಅವರು. ಈ ಚಿತ್ರಕ್ಕೆ ಚಂದ್ರಮೋಹನ್ ನಿರ್ದೇಶನ ಮಾಡುತ್ತಿದ್ದಾರೆ. ಈಗಾಗಲೇ ಅವರು 3-4 ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಆದರೂ ಕೂಡ ಚಂದ್ರಮೋಹನ್ ಈಗ ಕೇಂದ್ರ ಬಿಂದು ಆಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಗಿಲ್ಲಿ ನಟ. ಗಿಲ್ಲಿ ನಟನ ಚಿತ್ರಕ್ಕೆ ಪ್ರತಿಷ್ಠಿತ KVN ಸಂಸ್ಥೆ ಇಲ್ಲಿ ಸಾಥ್ ಕೊಡುತ್ತಿರುವುದರಿಂದ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲವಿದೆ. ಹಾಗಾಗಿ ಚಂದ್ರಮೋಹನ್ ಯಾರು ಅಂತ ಅನೇಕರು ಹುಡುಕಾಟ ಮಾಡುತ್ತಿದ್ದಾರೆ. ಈ ನಡುವೆ ಅಚ್ಚರಿಯ ಸಂಗತಿಯೊಂದು ಬಯಲಿಗೆ ಬಂದಿದೆ. ಗಿಲ್ಲಿ ಚಿತ್ರವನ್ನು ನಿರ್ದೇಶನ ಮಾಡುತ್ತಿರುವವರು ರಾಕಿಂಗ್ ಸ್ಟಾರ್ ಯಶ್ ಆಪ್ತರಾಗಿದ್ದಾರೆ. ಯಶ್ ಅವರ ಕಷ್ಟದ ದಿನಗಳಲ್ಲಿ ಚಂದ್ರಮೋಹನ್ ಜೊತೆಯಾಗಿದ್ದರು. ಬೆಂಗಳೂರಿಗೆ ಯಶ್ ಬಂದ ದಿನಗಳು. ಕೈಲಿ ಕೆಲಸವೂ ಇಲ್ಲ, ಇರೋಕೆ ಜಾಗವೂ ಇಲ್ಲ. ಸಂಬಂಧಿಕರು ಕೂಡ ಯಶ್ ಅವರನ್ನು ಹತ್ತಿರಕ್ಕೆ ಬಿಟ್ಕೊಳ್ತಿರ್ಲಿಲ್ಲ. ಕೇರ್ ಆಫ್ ಫುಟ್ಪಾತ್ ಆದ ದಿನಗಳಲ್ಲಿ ಯಶ್ ಅವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದವರು ಇದೇ ಚಂದ್ರಮೋಹನ್. ಈ ಇಬ್ಬರು ಸಾಫ್ಟ್ ಅನ್ನುವ ಚಿತ್ರದಲ್ಲಿ ಕೆಲಸ ಮಾಡುತ್ತಿದ್ದರು. ದಿಢೀರ್ ಅಂತ ಆ ಚಿತ್ರವೇ ಸ್ಟಾಪ್ ಆಗಿತ್ತು. ಚಂದ್ರಮೋಹನ್ ಅವರು 4 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇದೀಗ ಗಿಲ್ಲಿ ನಟ ಅವರು ಹೀರೋ ಆಗಿ ನಟಿಸುತ್ತಿರುವ ಚೊಚ್ಚಲ ಸಿನಿಮಾಗೆ ಡೈರೆಕ್ಷನ್ ಮಾಡುತ್ತಿದ್ದಾರೆ. ಹಾಗಾಗಿ ಚಂದ್ರಮೋಹನ್ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಸದ್ಯ ಈಗ ಗಿಲ್ಲಿ ನಟ ಅವರಿಗೆ ಡೈರೆಕ್ಷನ್ ಮಾಡುತ್ತಿರುವ ಚಂದ್ರಮೋಹನ್ ಯಾವ ಮಟ್ಟಿಗೆ ಯಶಸ್ಸನ್ನು ತಂದು ಕೊಡ್ತಾರೆ ಎಂದು ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.